ಮದ್ವೆದು ಇನ್ನೊಂದು ವರ್ಡಾ ಪ್ರೆಗ್ನೆಂಟು ಫಸ್ಟ್ ನೈಟು ಮದುವೆ ಆಗಿ ಮಗು ಆಗುತ್ತೆ ನಾನು ನಮ್ಮವರು ಇದು ಮದುವೆ ಆಗಿ ಮಗು ಆಗುತ್ತೆ ಸಂಸಾರ 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 ಸಾಗಲಿ ಗೊತ್ತಾಯ್ತು ಪಿಕಾಕು ಪಿಕಾಕ್ ಏನು ಇದು ಕನ್ನಡದಲ್ಲಿ ಪಿಕಾಕ್ ಏನು ಕನ್ನಡದಲ್ಲಿ ಸಂಸಾರ ನವಿಲು ಸಂಸಾರ ಸಂಸಾರ ನವಿಲು ನಾ ಸಂಸಾರ ಸಂಸಾರ ನಾ ಮಯೂರಿ ನಾ ಸಂಸಾರ ಗಿಳಿ ಗಿಳಿಯ ಸಂಸಾರ ನಾ ನಾ ಒಂದ್ ನಿಮಿಷ ಅದು ಸೆಕೆಂಡ್ ಏನು ನಾ ಫಸ್ಟ್ ವರ್ಡ್ ಮಾಡ್ತಾರೆ ಸಂಸಾರ ಸಂಸಾರ ನೋ ನೇ ನೌ ಸಂಸಾರ ನೌಕೆ ಸಂಸಾರ ನೌಕೆ ಗೊತ್ತಾಗುತ್ತೆ ಗೈಸ್ ಪ್ರೊ ನೋಡೋದಲ್ಲ ಏನೋ ಕತೆ ಕಮೆಂಟ್ ಸೆಕ್ಷನ್ ತಿಳಿಸಿ. ಆ್ಯಂಡ್ ಇಲ್ಲಿ ನಮ್ಮ ರಜತ್ ಅವರು ಸಿಕ್ಕಾಬಟ್ಟೆ ಒಂದು ಡಿಫ್ರೆಂಟ್ ವೈಬ್ನ ತೊಗೊಬರ್ತಾರೆ ಅಂತಲೇ ಹೇಳ್ಬೋದು. ನೀವು ಅಬ್ಸರ್ವ್ ಮಾಡಿ ಗೈಸ್, ಬಂದಿದ್ದು ಗೆಸ್ಟ್ ಆಗಿ ವೈಟ್ ಕಾರ್ಡ್ ಕಂಟೆಸ್ಟೆಂಟಾಗಿ ಕಂಟಿನ್ಯೂ ಆಗ್ತಿದ್ದಾರೆ. ಆ್ಯಂಡ್ ಆಲ್ರೆಡಿ ಎಷ್ಟೋ ಸ್ಕ್ರೀನ್ ಸ್ಪೇಸ್ನ ಇವ್ರು ತಗೋದಿದ್ದಾರೆ ಅಂತ ಹೇಳ್ಬೋದು. ಇವಾಗ ಆಲ್ರೆಡಿ 70 ದಿನ ಆದರೂ ಕೂಡ ಎಷ್ಟೋ ಜನ ಸ್ಕ್ರೀನ್ ಸ್ಪೇಸ್ನ ತೊಗೊಳಕ್ಕೆ ತುಂಬ ಕಷ್ಟಪಡ್ತಿದ್ದಾರೆ. ಆದರೆ ರಜತ್ ಆಲ್ರೆಡಿ ಬಂದಿದ್ದಿನಿಂದಲೂ ಕೂಡ ಅವ್ರ ಸ್ಕ್ರೀನ್ ಸ್ಪೇಸ್ ಏನು ತೊಗೋಬೇಕು ಅದನ್ನು ತುಂಬ ಚೆನ್ನಾಗಿ ತಗೋತಿದ್ದಾರೆ. ಅದಕ್ಕೆ ಹೇಳಿದಂಥದ್ದು ರಿಯಾಲಿಟಿ ಶೋಗಳು ಯಾವ ರೀತಿ ವರ್ಕ್ ಆಗುತ್ತೆ ಅನ್ನೋದು ರಜತ್ಗೆ ತುಂಬ ಚೆನ್ನಾಗಿ ಗೊತ್ತಿದೆ. ಅದು ತಕ್ಕಂತೆ ಆಟ ಆಡ್ತಾರೆ, ಅದು ತಕ್ಕಂತೆ ಸ್ಕ್ರೀನ್ ಸ್ಪೇಸ್ನ ಕೂಡ ತಗೋತಾರೆ ಅಂತ ಸೂಪರ್ ಅಂತಲೇ ಹೇಳ್ಬೋದು. ಜೊತೆಗೆ ಇಲ್ಲಿ ಇವರು ಸ್ಪಂದನ ಆಗ್ಬೋದು, ಕಾವ್ಯ ಆಗ್ಬೋದು, ರಾಶಿಕರು ಕೂಡ ಇದ್ದಾರೆ, ಸೌಂಡ್ ಬರ್ತಾ ಇರುತ್ತೆ. ಆ್ಯಂಡ್ ರಜತ್ ಆಗ್ಬೋದು ಒಂದು ಫನ್ ಮಾಡ್ತಿದ್ದಾರೆ, ಚೆನ್ನಾಗಿದೆ. ಆ್ಯಂಡ್ ಈ ಥರ ಆ್ಯಕ್ಟಿವಿಟೀಸ್ಗಳನ್ನ ಮಾಡೋದ್ರಿಂದ ಒಂದಿಷ್ಟು ಫನ್ ಕ್ರಿಯೇಟ್ ಆಗುತ್ತೆ, ನೋಡೋಕೆ ಕೂಡ ಚೆನ್ನಾಗಿರುತ್ತೆ. ಆ್ಯಂಡ್ ಸ್ಪಂದನ ಕಡೆಯಿಂದ ಒಂದು ಒಳ್ಳೆ ಟ್ರೈ ಅಂತ ಕೂಡ ಹೇಳ್ಬೋದು. ಸೂಪರ್ ಅಂತ ಅನಿಸ್ತು ನನಗೆ. ಆ್ಯಂಡ್ ಇದ್ರ ಜೊತೆಗೆ ಇನ್ನೊಂದು ವಿಷಯ ಏನಪ್ಪ ಅಂದರೆ ಇಲ್ಲೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕಂಥದ್ದು. ನೋಡಿ, ಇವಾಗ ನಾಮಿನೇಷನ್ ಪ್ರಕ್ರಿಯೆ ಆಗುತ್ತೆ, ಅದಾಗುತ್ತೆ, ಇದಾಗುತ್ತೆ, ಎಲ್ಲ ಕೂಡ ಆಗುತ್ತೆ. ಇಲ್ಲಿ ಎಲ್ಲರೂ ಕೂಡ ಅವ್ರವ್ರ ನೇಮ್ಗಳು ತಗೋತಾರೆ. ಬಟ್ ಇದೆಲ್ಲ ಆದಮೇಲೆ ಇಲ್ಲಿರುವಂಥ ಸ್ಪರ್ಧಿಗಳು ಎಷ್ಟು ಚೆನ್ನಾಗಿ ನಕ್ಕೊಂಡು ಖುಷಿಯಾಗಿದ್ದಾರೆ. ಬಟ್ ಹೊರಗಡೆ ಇದೇ ರೀತಿ ಇದ್ದಾರಾ? ಖಂಡಿತರೂ ಇಲ್ಲ. ವಾರ್ಗಳು ಮಾಡ್ಕೊಂಡು ಕೆಟ್ಟ ಕಮೆಂಟ್ ಮಾಡ್ಕೊಂಡು ಕೂತಿರ್ತಾರೆ, ಓಕೆನಾ? ಬಟ್ ನೀವು ಇಲ್ಲಿ ಅರ್ಥ ಮಾಡ್ಕೋಬೇಕಾದೇನೆಂದರೆ ಅಲ್ಲಿ ಒಂದೇನೋ ಪ್ರಕ್ರಿಯೆ ನಡೆಯುತ್ತೆ, ಅದೊಂದು ಟಾಸ್ಕ್ ಅಂತ ಗೊತ್ತಿದೆ. ಆ್ಯಂಡ್ ಒಂದೊಂದು ಗೇಮ್ ಆಗಿ ತಗೊಂಡು ಆರಾಮಾಗಿರ್ತಾರೆ. ಕೊಡಬೇಕಾಗುತ್ತೆ, ಆ ಸಂದರ್ಭ ಬಂದಾಗ ಹೇಳ್ತಾರೆ, ಮುಗಿಸ್ತಾರೆ. ಇವಾಗ ನೋಡಿ ಎಷ್ಟು ಚೆನ್ನಾಗಿ ರಜತ್ ಮತ್ತು ಸ್ಪಂದನವ್ರು ಇದ್ದಾರೆ. ಸೊ ಹಿಂಗೆ ಅವರೇ ಇರಬೇಕಾದ್ರೆ ನೀವು ಯಾಕಿರಲ್ಲ? ಕ್ವಶನ್ ಮಾಡ್ಕೊಳ್ಳಿ. ಸೊ ಆದಷ್ಟು ಹೇಟ್ನ ಕಡಿಮೆ ಮಾಡಿ ಪ್ರೀತಿನ ಸ್ಪ್ರೆಡ್ ಮಾಡಿ, ಓಕೆನಾ? ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನಿದೆ ಕಮೆಂಟ್ ಸೆಕ್ಷನ್ ತಿಳಿಸಿ. ಸಿಗೋಣ ಮತ್ತೆ. ಥ್ಯಾಂಕ್ ಯು ಗೈಸ್, ಲವ್ ಯು ಗೈಸ್, ಬಾಯ್.